ಹೆಲೋ ಎವ್ರಿವನ್. 9ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿಯಲ್ಲಿ ಇ ಬರೋಬ್ಬರಿ 1/4 AC. ಸೊ ಇ ಹೇಗಿದೆ? ಎಸಿಯ 4 ಪಟ್ಟಿದೆ ಅಲ್ವಾ? ಸೊ 1/4. ಅದೇ ರೀತಿ ಎ ಬಿ ಬರೋಬ್ಬರಿ 6 ಸೆಂಟಿಮೀಟರ್ ಮತ್ತು ಡಿ ಸಮಾಂತರ ಬಿ ಸಿ ಆದರೆ ಎ ಡಿಯ ಅಳತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಅಲ್ವಾ? ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ, ಇಲ್ಲಿ ಬಿ ಏನಿದೆ ಬಿ ಸಿಗೆ ಸಮಾಂತರವಾಗಿದೆ. ಸೊ ಬಿ ಸಿಗೆ ಸಮಾಂತರವಾಗಿದೆ ಡಿ ಇ ಅಲ್ವಾ? ಸೊ ಇದು ಸಮಾಂತರ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಬರೋಬ್ಬರಿ. ಸೊ ದತ್ತಾಂಶ ಬರ್ಕೊಳ್ಳೋಣ ಏನಂತ. ಎ ಬರೋಬ್ಬರಿ 1/4 ಎ ಸಿ ಅಲ್ವಾ? ಸೊ ಹಾಗಾದ್ರೆ ಎ ಇ ಬಾಗಿಲೆ ಎ ಸಿ, ಎ ಇ ಬಾಗಿಲೆ ಎ ಸಿ ನೋಡಿ, ಎ ಈ ತ್ರಿಭುಜದ್ದು ಎ ಡಿ ಇ ತ್ರಿಭುಜದ ಬಾಹು ಎ ಬಿ ಸಿ ತ್ರಿಭುಜದ ಬಾಹು ಎ ಸಿ. ಸೊ ಇವುಗಳ ಅನುಪಾತ ಹೇಗಿದೆ ಅಂತೆ? 1/4. ಹಾಗಾದ್ರೆ ಎ ಇ 1 ಆದ್ರೆ ಎ ಸಿ ಎಷ್ಟಾಗತ್ತೆ? 4 ಆಗತ್ತೆ. ಇಲ್ಲಿ ಎ ಬಿ ಎಷ್ಟಿದೆ? ಎ ಬಿ ಎಷ್ಟಿದೆ? 4 ಇದೆ. ಸೊ ಇಲ್ಲಿ ನೋಡಿ, ಇದು ಎ ಬಿ ಅಲ್ವಾ? ಸೊ ಇದು 4 ಇದೆ. ಹಾಗಾದ್ರೆ ಎ ಡಿ ಎಷ್ಟಾಗತ್ತೆ ನೋಡಿ? ಎ ಬಿ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ಎ ಡಿ ಎಷ್ಟಾಗತ್ತೆ ಅಂತ ನೋಡೋಣ. ಸೊ ಇವುಗಳ ಅನುಪಾತಗಳನ್ನ ನೋಡೋಣ. ನೋಡಿ, ಎ ಇ ಬಾಗಿಲೆ ಎ ಸಿ ಬರೋಬ್ಬರಿ ಎ ಡಿ ಬಾಗಿಲೆ ಎ ಬಿ ಅಲ್ವಾ? ಸೊ ಈಗ ನೋಡಿ, ಇಲ್ಲಿ ಎ ಬಾಗಿಲೆ ಎ ಸಿ ಅನ್ನು ಎಷ್ಟು ಕೊಟ್ಟಿದ್ದಾರೆ? 1/4 ಅಂತ ಕೊಟ್ಟಿದ್ದಾರೆ. 1/4 ಬರೋಬ್ಬರಿ ಎ ಡಿ ಎಷ್ಟಿದೆ? ಎ ಡಿ ಅನ್ನ ನಾವು ಕಂಡು ಹಿಡಿಬೇಕಾಗಿರೋದು. ಎ ಡಿ ಬಾಗಿಲೆ ಎ ಸಿ, ಎ ಬಿ ಎಷ್ಟಿದೆ? ಎ ಬಿ 6 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಹಾಗಾದ್ರೆ ಇದೇನಾಯ್ತು? ಎ ಡಿ ಬರೋಬ್ಬರಿ 6/4 ಆಯ್ತು. ಸೊ ಇದು ನೋಡಿ, 2 2 4, 2 3 6. ಸೊ ಅದೇ ರೀತಿ 2 1 2, 2 1 2, 1 ಉಳಿತು, ಬಿಂದು ಹಾಕ್ದಾಗ 10 ಆಗತ್ತೆ, 2 5 10 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಎ ಡಿ ಎಷ್ಟಾಗತ್ತೆ ಮಕ್ಕಳ? 1.5 ಸೆಂಟಿಮೀಟರ್ ಆಗತ್ತೆ. ಹಾಗಾದ್ರೆ ಈ 9ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ, 1.5 ಸೆಂಟಿಮೀಟರ್.